ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಆರ್ಯನ್ ಗುರುಜಿ. ನಾವು ಕುಂಭ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ. ಕುಂಭ ರಾಶಿಯವರಿಗೆ ಅಧಿಪತಿ ಶನಿ ಗ್ರಹವು ಈ ರಾಶಿಯವರ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಕುಂಭ ರಾಶಿಯಲ್ಲಿ ಇರುವಂತವರಿಗೆ ಈ ಒಂದು ಜುಲೈ ತಿಂಗಳು ಯಾಕಂತ ಹೇಳಿದ್ರಂದ್ರೆ ತುಂಬಾನೇ ಇವರಿಗೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥದ್ದು ಜಾಸ್ತಿ ಇದೆ. ಈ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರಂದ್ರೆ ಕೆಲವೊಂದು ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಸಣ್ಣದಾಗಿ ಶೀತ ಆಯಿತು, ತಲೆನೋವು ಬಂತು, ಹೊಟ್ಟೆ ನೋವು ಬಂತು ಅಂತ ನೆಗ್ಲೆಕ್ಟ್ ಮಾಡುವಂಥದ್ದು ಬೇಡ. ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕಾಯಿಲೆಗೂ ಕೂಡ ಇವರು ನಾಳೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳನ್ನ ನೋಡಿ ಕೆಲವೊಂದು ತೊಂದರೆಗಳನ್ನ ಅನುಭವಿಸುವಂಥದ್ದು ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಇವರು ಆರೋಗ್ಯದ ಬಗ್ಗೆ ತುಂಬಾನೇ ಜಾಗರೂಕತೆ ವಹಿಸಬೇಕು. ಮತ್ತೆ ಎರಡನೇದು ವ್ಯಾವಹಾರಿಕವಾಗಿ ನಾವು ನೋಡೋದಿತ್ತು ಅಂತ ಹೇಳಿದ್ರೆ ಇವರ ವ್ಯಾವಹಾರಿಕವಾಗಿ ತುಂಬಾ ಉನ್ನತಿಯಾಗಿ ನಡೀತಾ ಇರುತ್ತೆ. ಆದರೆ ಈ ಒಂದು ತಿಂಗಳು ಸ್ವಲ್ಪ ಆ ವ್ಯವಹಾರದಲ್ಲಿ ಸ್ವಲ್ಪ ಯಾಕಂದ್ರೆ ಯಥೇಚ್ಛವಾಗಿ ತುಂಬಾ ಅವರ ಒಂದು ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳೋದಲ್ಲ, ವ್ಯವಹಾರದಲ್ಲಿ ಅವ್ರದ್ದು ಮೊದಲು ಪಡಿತಾ ಇದ್ದಂತಹ ಕೆಲವೊಂದು ಲಾಭನ ಈ ತಿಂಗಳು ಅವರು ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ. ಯಾಕೆಂದ್ರೆ ಅವರ ಲಾಭ ಅನ್ನೋದನ್ನ ನಿರೀಕ್ಷೆ ಮಾಡೋಕ್ಕೂ ಈ ತಿಂಗಳು ಅವ್ರ ಕೈಯಲ್ಲಿ ಆಗಲ್ಲ. ಯಾಕಂದ್ರೆ ಅವರ ಒಂದು ದೃಷ್ಟಿ ಈ ಒಂದು ಕುಂಭ ರಾಶಿಯಲ್ಲಿ ಇರುವಂತವರಿಗೆ ಕೆಲವೊಂದು ದೃಷ್ಟಿ ಅನ್ನುವಂಥದ್ದು ಬೇಗತ್ತಾಗತ್ತೆ. ಯಾಕೆಂತಂದ್ರೆ ವ್ಯವಹಾರದಲ್ಲಿ ಅವರಿಗೆ ಲಾಭ ಅನ್ನೋದು ಸ್ವಲ್ಪ ತುಂಬಾ ಕಡಿಮೆ ಇದೆ. ಹಂಗಂತ ಹೇಳ್ಬಿಟ್ಟು ಯಾಕಂತಂದ್ರೆ ಅವ್ರಿಗೆ ಪೂರ್ತಿಯಾಗಿ ಲಾಸ್ ಆಗುವಂಥದ್ದಿಲ್ಲ. ಇರೋದ್ರಲ್ಲಿ ಒಂದು ಸಮಾಧಾನವಾಗಿ ಅಂದ್ರೆ ಮಿಡ್ಲ್ ವಿಚಾರದಲ್ಲೇ ಕೆಲವೊಂದು ಅವರ ವ್ಯವಹಾರಗಳೆಲ್ಲ ನಡೆಯುವಂಥದ್ದಿದೆ. ಮತ್ತೆ ವಿದ್ಯಾಭ್ಯಾಸ ಮಾಡುವಂಥವರಿಗೂ ಕೂಡ ಈ ಒಂದು ತಿಂಗಳು ಇರೋದ್ರಲ್ಲಿ ತಕ್ಕ ಮಟ್ಟಿಗೆ ಶುಭ ಅನ್ನುವಂಥದ್ದು ಇದೆ. ಹಾಗೆಯೇ ಕುಟುಂಬದಲ್ಲಿ ಹೇಳೋದಾಯ್ತು ಅಂದ್ರೆ ಸ್ವಲ್ಪ ಕುಟುಂಬದಲ್ಲಿ ವೈಮನಸ್ತಾಪಗಳು ಬರುವಂತಹ ಸಂದರ್ಭಗಳು ತುಂಬಾ ಇದೆ. ಹಂಗಂತ ಹೇಳ್ಬಿಟ್ಟು ಈಗ ಯಾರೇ ಒಬ್ರು ಜೋರ್ ಮಾಡಿದ್ರು, ಯಾರೇ ಒಬ್ರು ಇದಾದ್ರು ಅಂತ ಹೇಳ್ಬಿಟ್ಟು ಈ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿತ್ತು ಅಂತಂದ್ರೆ ಕುಟುಂಬದಲ್ಲಿ ಇರುವಂತ ಸಣ್ಣ ಪುಟ್ಟ ಕಲಹಗಳು ಕೂಡ ನೀವು ನಿವಾರಣೆ ಮಾಡ್ಬೋದು. ಮತ್ತೆ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಈಗ ನಾನು ಹೊಸದಾಗಿ ಏನಾದ್ರು ಒಂದು ಆಸ್ತಿ ಖರೀದಿ ಮಾಡೋದಾಗಿರ್ಬೋದು, ಇಲ್ಲ ಏನಾದ್ರೂ ಒಂದು ಹೊಸ ಕೆಲಸಗಳನ್ನ ಮಾಡುವಂತ ವಿಚಾರದಲ್ಲಿ ಆಗಿರ್ಬೋದು, ಅಂತ ಒಂದು ಸಂದರ್ಭ ಇತ್ತು ಅಂತ ಹೇಳಿದ್ರೆ ಅವರು ಈ ಒಂದು ತಿಂಗಳು ತಗೊಳ್ಳೋದಕ್ಕಿಂತ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಈ ಒಂದು ರಾಶಿಯವರಿಗೆ ಇಲ್ಲಿ ಸಮಾಧಾನವಾದಂತಹ, ಯಾಕಂದ್ರೆ ಜುಲೈ ಅರ್ಧ ಭಾಗದಷ್ಟು ಅವರಿಗೆ ಉತ್ತಮ ಇದ್ರೂ ಕೂಡ ಇನ್ನು ಉಳಿದಂತ ಅರ್ಧ ಭಾಗದಷ್ಟು ಸ್ವಲ್ಪ ಅವರಿಗೆ ಸಮಸ್ಯೆಗಳು ಇರೋದ್ರಿಂದ ತುಂಬಾ ಜಾಗರೂಕತೆಯಿಂದ ಇದೆ. ಮತ್ತೆ ಈ ಒಂದು ಕುಂಭ ರಾಶಿಗೆ ಅಧಿಪತಿ ಯಾರಪ್ಪ ಅಂತಂದ್ರೆ ಸ್ವಕ್ಷೇತ್ರದಲ್ಲಿ ಶನಿ ಇರೋದ್ರಿಂದ ಈ ಒಂದು ಕುಂಭ ರಾಶಿಯವರು ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ ಶನೇಶ್ವರನ ಸಹಸ್ರ ಅಂದ್ರೆ ಶನೇಶ್ವರ ಶ್ಲೋಕನ ಅಂದ್ರೆ ಸಹಸ್ರನಾಮನ ಪಠನೆ ಮಾಡೋದ್ರಿಂದ ಶನಿಯ ದೃಷ್ಟಿಯಿಂದ ಸ್ವಲ್ಪ ಅವರು ನಿವಾರಣೆ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ಕುಂಭ ರಾಶಿಯವರು ಎದುರ್ಕೊಳ್ಳುವಂಥದ್ದು ಬೇಡ. ಈ ಒಂದು ತಿಂಗಳವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆದ್ರೂ ಕೂಡ ಮುಂದಿನ ತಿಂಗಳವರಿಗೆ ಲಾಭದಾಯಕ ಇರೋದ್ರಿಂದ ಯಾವುದೇ ರೀತಿ ಯೋಚನೆ ಮಾಡುವಂಥದ್ದು ಬೇಡ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.